ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಇನ್ಸ್ಟೆಂಟಾಗಿ 5 ನಿಮಿಷದಲ್ಲಿ ನಾವು ಏನಂದರೆ ಬ್ರೆಡ್ ಟೋಸ್ಟನ್ನು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಈಸಿ, ಹಸಿವಾದಾಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಮತ್ತು ಬೇಗನೆ ಒಂದು ಟಿಫನ್ ಬಾಕ್ಸಿಗೂ ಮಾಡಿ ಕಳಿಸ್ಬೋದು ಸಣ್ಣ ಮಕ್ಕಳಿಗೆ. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದ ಬದಲು ನೀವು ಬೆಣ್ಣೆ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು. ಇವಾಗ ನೋಡಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಏನಂದರೆ ಸ್ಪ್ರೆಡ್ ಅಂದರೆ ಬ್ರೆಡ್ಡಿಗೆ ಚೆನ್ನಾಗಿ ನೋಡಿಲಿ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಒಂದು ಐಡಿಯಾ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಈಸಿ. ನೋಡಿ, ನಾವು ಉಪ್ಪು ಖಾರದ ಪುಡಿ ಹಾಕಿದ ಮೇಲೆ ಸಣ್ಣ ಉರಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಖಾರದ ಪುಡಿ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಬೇಗ ಸೀದು ಹೋಗುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಬ್ರೆಡ್ ಪೀಸಸನ್ನು ಅದ್ರ ಮೇಲೆ ಈ ಥರ ಹೊಳ್ಳಾಡಿಸಿ ಮತ್ತೆ ಅದನ್ನೇ ತಿರುಗಿಸಿ ಹಾಕಬೇಕು. ಅದೇ ಭಾಗಕ್ಕೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಬ್ರೆಡ್ಡು ಕೂಡ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೊದಲು ಇದನ್ನು ಹಚ್ಕೊಂಡು ನೆಕ್ಸ್ಟ್ ನಾವು ತಿರುವಿ ಹಾಕಿ ಒಂದು ಕಡೆ ಫುಲ್ಲು ರೋಸ್ಟ್ ಮಾಡಿ ನೋಡಿಲಿ ಈ ಕಡೆ ಮತ್ತೆ ತಿರುವಿ ಹಾಕಬೇಕು. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ. ಇನ್ಸ್ಟಂಟಾಗಿ ಮಾಡ್ಬೋದು. ಹಸಿವೆ ಆದಾಗ ಏನು ಟಿಫನ್ ಮಾಡ್ಕೊಳ್ಬೇಕು ಅಂತ ಅಂದಾಗ 5 ನಿಮಿಷದಲ್ಲಿ ಈ ಥರ ಒಂದು ಮಾಡ್ಬೋದು, ಅಥವಾ ಟೀ ಟೈಮಲ್ಲೂ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳಿಗೆ ಕೊಡಬೇಕನ್ಸಿದ್ರೆ ನೀವು ಖಾರದ ಪುಡಿನ ಸ್ಕಿಪ್ ಮಾಡಿ ಬರೀ ಉಪ್ಪು ಮತ್ತು ಬೆಣ್ಣೆ ಅಥವಾ ತುಪ್ಪನ ಹಾಕಿ ಇದನ್ನು ಫ್ರೈ ಮಾಡಿ ಕೊಡ್ಬೋದು. ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಬ್ರೆಡ್ ತಂದಾಗ ನೀವು ಮರೀದೆ ಇದನ್ನು ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಲೈಕ್ ಆಯಿತು. ನಾನು ಟ್ರೈ ಮಾಡಿದೆ ಈ ಥರ ಮಾಡೋಣ ಅಂತ ಹೇಳಿ. ನೋಡಿ, ಸೇಮ್ ಇದೇ ಪ್ರೊಸೀಜರ್ನ ಮತ್ತೆ ಮಾಡ್ತಾಯಿದ್ದೀನಿ. ತುಪ್ಪನ ಹಾಕಿ ಈ ಕಡೆ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೇನೆಂದರೆ ತಣ್ಣಗಾದ್ಮೇಲೆ ಫುಲ್ಲು ಕ್ರಿಸ್ಪಿ ಆಗುತ್ತೆ. ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಟೀ ಟೈಮಲ್ಲಿ ಸಾಯಂಕಾಲ ಟೈಮಿಗೆ ನೋಡಿ, ಇವಾಗಂತೂ ಫುಲ್ ಮಳೆಗಾಲ, ಈ ಟೈಮಿಗೆ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ನೋಡಿ, ಎಷ್ಟು ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನಾವು ಅಂತ ಹೇಳಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ನೋಡಿ, 5 ನಿಮಿಷದಲ್ಲಿ ನಾವು ಏನಂದರೆ ಬ್ರೆಡ್ ಟೋಸ್ಟನ್ನು, ರುಚಿಯಾದ ಬ್ರೆಡ್ ಟೋಸ್ಟನ್ನು ಮಾಡ್ಕೊಳ್ಬೋದು. ನೋಡಿ, ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟು ಒಂದು ಚಲೋ ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.